ಅಧಿಕಾರಿಗಳ ಬೇಜವಾಬ್ದಾರಿ ಸರ್ಕಾರಕ್ಕೆ ಕೋಟಿ ಕೋಟಿ ನಷ್ಟ ಆಗಿದೆ. ಎಸ್, ನಾವು ಹೇಳ್ತಾ ಇದ್ವಿ, ಗ್ಯಾರಂಟಿ ಸರ್ಕಾರದ ಮತ್ತೊಂದು ಬೇಜವಾಬ್ದಾರಿ ಇದು. ರಾಜ್ಯಾದ್ಯಂತ ಮೃತ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಜಮಾವಣೆ ಆಗಿದೆ. 70 ಕೋಟಿ ರೂಪಾಯಿ ಹಣ ಜಮಾವಣೆ ಮಾಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಅಧಿಕಾರಿಗಳ ಬೇಜವಾಬ್ದಾರಿ ಸರ್ಕಾರಕ್ಕೆ ಕೋಟಿ ಕೋಟಿ ನಷ್ಟ ಆಗ್ತಾ ಇದೆ. ನಿಧನರಾದ ಕೂಡಲೇ ಮಾಹಿತಿಯನ್ನ ನೀಡದ ಪರಿಣಾಮ ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ. ಇದರ ಜೊತೆಗೆ ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ ಹಗರಣ ಆಗಿದೆ. ಸತ್ತವರ ಹೆಸರಲ್ಲೂ ಪಡಿತರವನ್ನ ಪಡಿತಿದ್ದಾರೆ ಕುಟುಂಬ ಸದಸ್ಯರು. ಎಸ್, ಗ್ಯಾರಂಟಿ ಸರ್ಕಾರದ ಮತ್ತೊಂದು ಬೇಜವಾಬ್ದಾರಿ ಇದು. 70 ಕೋಟಿ ರೂಪಾಯಿ 70 ಕೋಟಿ ರೂಪಾಯಿ ಹಣವನ್ನ ಇವರು ಮೃತ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣವನ್ನ ಜಮಾವಣೆ ಮಾಡಿದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿ ಇದು. ಆ ರೀತಿ ಮೃತ ಮಹಿಳೆಯರಿಗೆ ಹಣ ತಲುಪೋವರೆಗೂ ನೀವೇನ್ ಮಾಡ್ತಾ ಇದ್ರಿ ಅಂತ. ಯಾಕಂದ್ರೆ 2.5 ವರ್ಷಗಳ ಹಿಂದೆ ಈ KYC ಯನ್ನ ಮಾಡಿರ್ತಾರೆ. ಇದರ ಹಿನ್ನೆಲೆ ಇಷ್ಟೊಂದು ನಷ್ಟ ಆಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ಆಮೇಲೆ ಮಹಿಳೆಯರು ನಿಧನ ಆಗಿದ್ರು ಕೂಡ ಅದನ್ನ ನೋಂದಣಿ ಮಾಡುವಂತಹ ಪ್ರಕ್ರಿಯೆ ಆಗಲಿ ಅಧಿಕಾರಿಗಳು ಜಾರಿಗೆ ತರಬಹುದಾಗಿತ್ತು. ಬಟ್ ಇದು ಮೊದಲೇ ರಾಜ್ಯದ ಬೊಕ್ಕಸದಲ್ಲಿ ಹಣ ಇಲ್ಲ, ಅಭಿವೃದ್ಧಿ ಯೋಜನೆಗಳಿಗೆ ಹಣ ಇಲ್ಲ. ಈ ಒಂದು ಟೈಮಲ್ಲಿ 70 ಕೋಟಿ ರೂಪಾಯಿ ಹಣವನ್ನ ನೀವು ಮೃತ ಮಹಿಳೆಯರಿಗೆ ಅವರ ಅಕೌಂಟ್ಗೆ ಜಮಾವಣೆ ಮಾಡ್ತೀರಂದ್ರೆ ಅಧಿಕಾರಿಗಳ ಬೇಜವಾಬ್ದಾರಿ. ಹಾಗೂ ಈ ಬೇಜವಾಬ್ದಾರಿ ಆಗ್ತಾ ಇದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಈ ಸಮಯದಲ್ಲೇ ಈ KYC ಯನ್ನ ಮಾಡಿರ್ತಾರೆ 2.5 ವರ್ಷಗಳ ಹಿಂದೆ. ಅಂದರೆ 2023 ಆಗಸ್ಟ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಏನೋ ಅರ್ಜಿ ಆಹ್ವಾನವನ್ನು ಮಾಡಿತ್ತು ಕಾಂಗ್ರೆಸ್ ಸರ್ಕಾರ. ಆ ಸಮಯದಲ್ಲೇ ಈ KYC ಮಾಡಿಸಿದ್ದು. ಇದಾದ ಬಳಿಕ ಮತ್ತೆ ರಾಜ್ಯ ಸರ್ಕಾರ ಈ KYC ಯನ್ನ ಮಾಡಲು ಅವಕಾಶವನ್ನು ನೀಡಿರಲಿಲ್ಲ. ಹೀಗಾಗಿ ಕಳೆದ 2.5 ವರ್ಷದಲ್ಲಿ ಲಕ್ಷಾಂತರ ಜನರು ಮೃತಪಟ್ಟಿರ್ತಾರೆ. ಜೊತೆಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಒಂದು ಷರತ್ತನ್ನು ಕೂಡ ಹಾಕಿತ್ತು. ಪ್ರತಿ 2 ವರ್ಷಕ್ಕೊಮ್ಮೆ ಜೀವಿತ ಪ್ರಮಾಣ ಪತ್ರ ಪಡೆಯಬೇಕು ಎಂದು ಷರತ್ತು ಕೂಡ ಇದೆ. ಆದರೆ 2 ವರ್ಷ ಹೋಗಿ ಈಗ 2.5ರಿಂದ 3 ವರ್ಷ ಹತ್ತತ್ರ ಬರ್ತಾ ಬಂತು. ಬಟ್ ಏನು ಇನ್ನೂ ಕೂಡ ಜೀವಿತ ಪ್ರಮಾಣ ಪತ್ರವನ್ನು ಪಡೆದಿಲ್ಲ. ಇಷ್ಟು ದೀರ್ಘಕಾಲ ಬಿಟ್ಟಿರುವ ಕಾರಣದಿಂದ ಯಾರು ಮಾಹಿತಿಯನ್ನು ಕೂಡ ನೀಡ್ತಿಲ್ಲ. ಇಷ್ಟೆಲ್ಲ ಆದ ಬಳಿಕ ಇದೀಗ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ತಾ ಇದೆ. ಎಲ್ಲ ಆದ್ಮೇಲೆ ಎಚ್ಚೆತ್ಕೊಳ್ತಾ ಇದೆ. ಇವಾಗ ಮುಂದಿನ ದಿನಗಳಲ್ಲೂ ಫಲಾನುಭವಿಗಳಿಗೆ ಜೀವಿತ ಪ್ರಮಾಣ ಪತ್ರ ಸಲ್ಲಿಸುವುದು ಕಡ್ಡಾಯ ಆಗಿರುತ್ತೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಕಮ್ತರ್. ನ್ಯೂಸ್ ಡೆಸ್ಕ್ನಿಂದ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ವಿನೋದ್, ಏನು ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆ ಇದರಲ್ಲಿ ಸಾಲು ಸಾಲು ಅಕ್ರಮಗಳು ನಡೀತಾನೇ ಇವೆ. ಟಿವಿಯಲ್ಲಿ ಅಕ್ರಮ ಆಯಿತು, ಆ ಟೆಂಡರ್ನಲ್ಲಿ. ನೆಕ್ಸ್ಟ್ ಏನಾಯ್ತು, ಬ್ಯಾನರ್ನಲ್ಲಿ ಅಕ್ರಮ ಆಯಿತು. ಇದೀಗ ಇದೊಂದು ಅಧಿಕಾರಿಗಳ ಬೇಜವಾಬ್ದಾರಿ ಇದು. ಮೃತರಾದ್ರೂ ಕೂಡ ಅವರ ಅಕೌಂಟ್ಗಳಿಗೆ ಇವರು ದುಡ್ಡನ್ನು ಹಾಕ್ತಾರಂದ್ರೆ ಅದು ಕೂಡ 70 ಕೋಟಿ ರೂಪಾಯಿ. ಈ ಬೇಜವಾಬ್ದಾರಿಗೆ ಉತ್ತರ ನೀಡೋರು ಯಾರು? ಸಚಿವೆ ಏನಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ವಿನೋದ್? ಮಲ್ಲಿಕಾರ್ಜುನ್, ಪ್ರೆಸೆಂಟ್ ನಮಗೆ ಕಾಡ್ತಕ್ಕಂಥ ಒಂದು ಪ್ರಶ್ನೆ ಇಷ್ಟೇ. ಅಂದರೆ ನಮಗಂತ ಅಷ್ಟೇ ಅಲ್ಲ, ಸಾರ್ವಜನಿಕ ವಲಯದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಕಾಡ್ತಿದೆ. ಏನಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರೋದೇ ಹಗರಣಗಳು ಮಾಡೋಕೆ, ಅಥವಾ ಹಗರಣಗಳು ಮಾಡೋಕ್ಕೆ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರೋದನ್ನು ಈ ವಿಚಾರ ಸದ್ಯದಲ್ಲಿ ಸಾರ್ವಜನಿಕ ವಲಯದಲ್ಲಿ ಜೊತೆಗೆ ವಿಪಕ್ಷಗಳು ಈ ಬಗ್ಗೆ ಚರ್ಚೆ ಮಾಡ್ತಿದೆ. ಯಾಕಪ್ಪ ಈ ಒಂದು ವಿಚಾರವಾಗಿ ಗಂಭೀರವಾಗಿ ಚಿಂತನೆ ಮಾಡಬೇಕು ಅಂತ ಚರ್ಚೆ ಮಾಡಬೇಕು ಮತ್ತು ಅಸಮಾಧಾನ ಹೊರ ಹಾಕಬೇಕಂತ ನೋಡೋದಾದರೆ ಸಾರ್ವಜನಿಕ ವಲಯದಲ್ಲಿ ಆಗ್ತಿದೆ ಅಂತ ನೋಡಿದ್ರೆ ನಾವು ಒಂದು ಪದೇ ಪದೇ ಇಲಾಖೆಗಳ ಹಗರಣಗಳ ಮೇಲೆ ಹಗರಣ, ಕೇವಲ 1 ತಿಂಗಳು 15 ದಿನ 20 ದಿನದ ಅಂತರಗಳಲ್ಲಿ ಒಂದು ಹಗರಣಗಳ ಸರಮಾಲೆಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಆಗ್ತದೆ. ಇಷ್ಟೆಲ್ಲ ಹಗರಣಗಳು ಆಗ್ತಾ ಇದ್ರು ಒಂದು ಮತ್ತೆ ಏನು ಆಗಿಲ್ವೇನೋ ಅನ್ನೋ ರೀತಿಯಲ್ಲಿ ಆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಾರೆ. ಈಗ ನೋಡಿ, ಯಾಕೆ ಹಗರಣ ಅಂತ ಬಳಸಿದ್ದೀನಿ ಅಂತ ನಾವಿಲ್ಲಿ ನೋಡೋದಾದರೆ, ಒಂದು ಟಿವಿ ಹಗರಣ ಆಯಿತು, ಬ್ಯಾನರ್ ಹಗರಣ ಆಯಿತು, ಮತ್ತು ಮಹಿಳಾ ಮತ್ತು ಗೃಹಲಕ್ಷ್ಮಿಗೆ ನೀಡ್ತಕ್ಕಂಥ ಒಂದು 2,000 ಹಣವನ್ನು 2 ತಿಂಗಳು ಸ್ಕಿಪ್ ಮಾಡಿ ಆ ಒಂದು ಹಣ ಬಿಡುಗಡೆ ಮಾಡ್ತಕ್ಕಂಥ ಅದು ಒಂದು ವಿಳಂಬ ಆಯಿತು. ಜೊತೆಗೆ ಇದೀಗ ಒಂದು ಏನು ಸತ್ತವರ ಹೆಸರಲ್ಲಿ ಒಂದು 70 ಕೋಟಿ ಹಣ, ಅಂದರೆ ಸಾವಿರಾರು ಜನಗಳ ಹೆಸರಲ್ಲಿ ಸತ್ತಿರ್ತಕ್ಕಂಥ ಹೆಸರಲ್ಲಿ ಒಂದು ಹಣ ಇದುವರೆಗೂ ಒಂದು ಟ್ರಾನ್ಸ್ಫರ್ ಆಗ್ತಿದೆ. ಅಂದರೆ ಇದರಲ್ಲಿ ಅಧಿಕಾರಿಗಳು ಬೇಜವಾಬ್ದಾರಿ ತರಣ
ಅಥವಾ ಅಧಿಕಾರಿಗಳ ಒಂದು ಸಪೋರ್ಟಿಂದನ ಇಷ್ಟೊಂದು ಹಣ ಪೋಲು ಆಗ್ತಿದೆನಾ, ಜೊತೆಗೆ ಇದರಿಂದ ಯಾರಾದರೂ ಇದ್ದಾರಾ? ಯಾಕಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆದ ಯಾವುದೇ ಹಗರಣಗಳಾದರೂ ಕೆಲವೊಂದಿಷ್ಟು ವ್ಯಕ್ತಿಗಳ ಹೆಸರು ಕೇಳಿ ಬರ್ತಿವೆ ಮತ್ತು ಕೆಲವೊಂದಿಷ್ಟು ವ್ಯಕ್ತಿಗಳು ಇದ್ದಾರೆ ಅಂತ ಮಾಹಿತಿಗಳು ಸಾರ್ವಜನಿಕ ವಲಯದಲ್ಲಿ ಓಡಾಡ್ತಿದೆ. ಆ ವ್ಯಕ್ತಿಯಿಂದ ಇಷ್ಟೆಲ್ಲ ಆಗ್ತಿದೆ ಅನ್ನೋದು ಪ್ರಶ್ನೆ. ಯಾಕಂದರೆ ನೋಡಿ, ಈಗ ಸತ್ತಿರೋರ ಹೆಸರಲ್ಲಿ ಲಕ್ಷಾಂತರ ಸಾವಿರಾರು ರೂಪಾಯಿ ಅಂದರೆ ಕೋಟಿ ರೂಪಾಯಿ ಒಂದು ವರ್ಗಾವಣೆ ಆಗುತ್ತಂದರೆ ಮತ್ತೆ ಇಲಾಖೆಗಳ ಜವಾಬ್ದಾರಿ ಅಲ್ಲದೆ ಮತ್ತೆ ಇನ್ನೇನು ಏನು ಮಾಡ್ತಿದ್ರು ಇಲಾಖೆ ಅಧಿಕಾರಿಗಳು? ಅಂದರೆ ಸತ್ತವರು ಯಾರು ಅಂತ ಐಡೆಂಟಿಫೈ ಮಾಡೋಕ್ಕೂ ಆಗಲ್ವಾ? ಮತ್ತು ಗ್ರಾಮ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಆಶಾ ಕಾರ್ಯಕರ್ತರಾಗಲಿ, ಅಂಗನವಾಡಿ ಕಾರ್ಯಕರ್ತರಾಗಲಿ ಏನು ಮಾಡ್ತಿದ್ದಾರೆ? ಹಾಗಾದರೆ ಅವರಿಗೆ ಬಿಡಿ, ಬೇರೆ ಬೇರೆ ಕೆಲಸಗಳು ಕೊಟ್ಟಿರ್ತಾರೆ, ಆರೋಗ್ಯ ಇಲಾಖೆಯಿಂದ ಕೊಟ್ಟಿರ್ತಾರೆ, ಬೇರೆ ಬೇರೆ ಇಲಾಖೆಯಿಂದ ಕೆಲಸಗಳನ್ನು ಕೊಟ್ಟಿರ್ತಾರೆ. ಆದರೆ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಇರ್ತಕ್ಕಂಥದ್ದು ಏನಕ್ಕೆ ಹಂಗಂದ್ರೆ ಇಲ್ಲಿ ಅವ್ರ ಗಮನಕ್ಕೆ ಇರಲ್ವಾ? ಯಾಕಂದರೆ ಈಗ ನೋಡಿ, ಕೆಲವಷ್ಟು ಉದಾಹರಣೆಗಳು ಇರ್ತವೆ. ಗೃಹಲಕ್ಷ್ಮಿ ಯೋಜನೆಗೆ ಒಂದು ನೋಂದಣಿ ಮಾಡ್ಕೊಂಡಿರ್ತಾರೆ, ಅದಾದ ಒಂದು 8 ದಿನ 10 ದಿನ 1 ತಿಂಗಳಿಗೆ ನಿಧನರಾಗ್ತಾರೆ. ಅದು ಕಂಟಿನ್ಯೂ ಆಗುತ್ತೆ. ಆ ಕಂಟಿನ್ಯೂ ಆದಂಥ ಹಣ ಯಾರಿಗೆ ಹೋಗ್ತಿದೆ ಅದು ಪತ್ತೆ ಹಚ್ಬೇಕಲ್ಲ. ಇಲಾಖೆಯಲ್ಲಿ ಹಣ ಸೋರಿಕೆ ಆಗ್ತಿರ್ತಕ್ಕಂಥ ವಿಚಾರಗಳನ್ನ ಪತ್ತೆ ಹಚ್ಬೇಕಲ್ಲ. ಮತ್ತು ಅಧಿಕಾರಿಗಳು ಬೇಜವಾಬ್ದಾರಿ ಥರ ಮಾಡ್ತಿದ್ದಾರಾ? ಯಾಕಂದರೆ ಈ ಹಿಂದೆ ನಿಮ್ಮ RMX ಕಂಡ ಒಂದು ಸುದ್ದಿಯನ್ನು ಪ್ರಸಾರ ಮಾಡ್ತಂದ್ರೆ ಸತ್ತವರ ಅಕೌಂಟ್ಗೂ ಸಹ ಒಂದು ಇವನ್ನ ಹಣ ಹೋಗುತ್ತೆ, ಸರ್ಕಾರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾರೆ ಅಂದ್ಬಿಟ್ಟು ಸುದ್ದಿಯನ್ನು ಪ್ರಸಾರ ಮಾಡ್ತಾರೆ. ಅಷ್ಟು ಸುದ್ದಿ ಪ್ರಸಾರ ಮಾಡಿ ಎಚ್ಚೆತ್ತುಕೊಂಡರೂ ಸಹ ಒಂದು ಯಾವುದೇ ರೀತಿ ಒಂದು ಹಣ ಪೋಲಾಗ್ತಕ್ಕಂಥ ತಡೆಯುವಂಥ ಕೆಲಸಗಳನ್ನ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇಲ್ಲ. ಹಾಗಾದರೆ ಇಲಾಖೆ ಅಧಿಕಾರಿಗಳು ಮಾಡ್ತಕ್ಕಂಥ ಕೆಲಸಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ತರಾಟೆಗಾದರೂ ತೆಗೆದುಕೊಳ್ಬೇಕು, ಅವ್ರು ಶಿಸ್ತು ಕ್ರಮ ಆದರೂ ಕೈಗೊಳ್ಳಬೇಕು, ಜೊತೆಗೆ ತಮ್ಮ ಗಮನಕ್ಕೆ ತರದಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಏನಾದರೂ ಒಂದು ಕಾನೂನು ಕ್ರಮ ಅಂತ ತೆಗೆದುಕೊಳ್ಬೇಕು. ಸೊ ಹಾಗಾಗಿ ಇಷ್ಟೆಲ್ಲ ಆದರೂ ಸಹ ಯಾಕೆ ಒಂದು ಕ್ರಮವನ್ನು ಕೈಗೊಳ್ತಿಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ? ಸೊ ಹೀಗಾಗಿ ಸಾರ್ವಜನಿಕ ವಲಯದಲ್ಲಿ ಒಂದು ಕಡೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೇಲೆ ಒಂದು ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದೆ, ವಿಶೇಷವಾಗಿ ಮಹಿಳೆಯರೇ. ಮತ್ತೊಂದು ಕಡೆ ವಿಪಕ್ಷಗಳಂತೂ ಅಷ್ಟೇ ಒಂದು ಆರೋಪವನ್ನು ಮಾಡ್ತಾರೆ. ಅಂದರೆ ಏನು ಮಾಡ್ತಿದೆ ಇಲಾಖೆಗಳು ಸಹ, ಲಕ್ಷ್ಮೀ ಹೆಬ್ಬಾಳ್ಕರ್ ಇಲಾಖೆಯಲ್ಲಿ ಲಕ್ಷ್ಮಿನೇ ಒಂದು ಬೇರೆ ಬೇರೆ ಥರ ಒಂದು ಮಿಸ್ಯೂಸ್ ಮಾಡ್ಕೊತಿದ್ದಾರೆ ಅಧಿಕಾರಿಗಳು ಅನ್ನೋ ಈ ಎಲ್ಲ ಆರೋಪಗಳು ಕೇಳಿ ಬರ್ತಿದೆ. ಆದರೆ ಇದೊಂದು ಕಡೆ ಆದರೆ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ ಮೇಲೆ ಒಂದು ಲೋಕಾಯುಕ್ತ ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ಸುಮೋಟೋ ಕೇಸ್ ಪ್ರಕಾರ ದಾಖಲು ಮಾಡಿಕೊಡಿ ಯಾಕೆ ಒಂದು ಇವರು ತನಿಖೆಯನ್ನು ಮಾಡ್ತಿಲ್ಲ ಅಂದು ಸಾರ್ವಜನಿಕರು ಎಷ್ಟೋ ಜನಗಳು ನಾವು ಪಬ್ಲಿಕಲ್ಲಿ ಹೋದಂಥ ಸಂದರ್ಭದಲ್ಲಿ ಹೇಳಿದರೆ. ಆದರೆ ನಿಜಕ್ಕೊಂದು ಲೋಕಾಯುಕ್ತ ಅಧಿಕಾರಿಗಳು ಮೌನಕ್ಕೆ ಜಾರಿದ್ದು ಅವ್ರದ್ದು ಅಲ್ಲೂ ಒಂದು ಕಡೆ ಒಂದು ಏನೋ ಒಂದು ಕೆಲವೊಂದಿಷ್ಟು ಆರೋಪಗಳು ಕೇಳಿಬರ್ತೀವಿ. ಸೊ ಹೀಗಾಗಿ ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಇವ ಹಣ ಪೋಲಾಗ್ತಿರೋದರ ಜೊತೆಗೆ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ರಾಜ್ಯ ಸರ್ಕಾರ ಆಗಲಿ ಮತ್ತು ಇಲಾಖೆ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಾದರೂ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಈ ಒಂದು ಸುದ್ದಿ ವಿರುದ್ಧ ನಿರಂತರವಾಗಿ ಸುದ್ದಿ ಮಾಡ್ತೀವಿ. ಆ ಒಂದು ಅಧಿಕಾರಿಗಳ ವಿರುದ್ಧ ತಕ್ಕ ಕ್ರಮ ಆಗುವವರೆಗೂ ನಮ್ಮ ಹೋರಾಟ, ನಮ್ಮ ಸುದ್ದಿ ಪ್ರಸಾರ ನಿರಂತರವಾಗಿ ಇರಲಿದೆ. ಮಲ್ಲಿಕಾರ್ಜುನ್, ಹಗರಣಗಳ ಇಲಾಖೆ ಆಯ್ತಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ? ಈ ಹಿಂದೆ ಟಿವಿ ಹಗರಣ, ಬ್ಯಾನರ್ ಹಗರಣ, ಗೃಹಲಕ್ಷ್ಮಿ ಹಗರಣ ಆಗಿತ್ತು. ಇಷ್ಟೆಲ್ಲ ಹಗರಣ ಆದರೂ ಯಾವುದೇ ಪ್ರಕರಣವನ್ನ ದಾಖಲಿಸಿಕೊಳ್ಳದ ಲೋಕಾಯುಕ್ತ ನಡೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಟೀಕೆ ವ್ಯಕ್ತವಾಗ್ತಾ ಇದೆ. ಈ ಎಲ್ಲ ಹಗರಣಗಳ ಹಿಂದೆ ಇರುವ ಆ ವ್ಯಕ್ತಿ ಆದರೂ ಯಾರು? ಹಾಗಾದ್ರೆ ಹಗರಣ ಹಿಂದೆ ಇರುವ ಕಾರಣದ ಕೈ ಯಾವುದು? ಈ ಹಿಂದೆ RMX ಕನ್ನಡ ಈ ಬಗ್ಗೆ ನಿರಂತರ ವರದಿಯನ್ನ ಪ್ರಸಾರ ಮಾಡಿತ್ತು. ಇಲಾಖೆಯ ಮತ್ತಷ್ಟು ಹಗರಣವನ್ನ ಬಯಲಿಗೆ ತರಲಿದೆ ನಿಮ್ಮ RMX ಕನ್ನಡ ನ್ಯೂಸ್. ಯಾಕಂತಂದ್ರೆ ನಾವು ವಿಸ್ತೃತ ವರದಿಯನ್ನ ಮಾಡಿದ್ವಿ. ಟಿವಿ ಹಗರಣದಲ್ಲಿ ಟೆಂಡರ್ ಅನ್ನ ಕರೆಯದೆ ಇವರು ಬರೀ ಬಿಲ್ ಅನ್ನ ಮಾಡಿಕೊಂಡು ಕೊಟೇಶನ್ ಅನ್ನು ತಗೊಂಡು ಅದಕ್ಕೆ 4,99,999 ರೂಪಾಯಿ ಅಂತ 16 ಯೂನಿಟ್ಗೆ ಒಂದು ಬಿಲ್ಲನ್ನು ಮಾಡಿಕೊಂಡು ಸ್ಥಳೀಯ ನಿಧಿಯಲ್ಲಿ 5 ಲಕ್ಷ ರೂಪಾಯಿಯನ್ನು ಬಳಸ್ಕೋಬಹುದಾದಂಥ ಒಂದು ನಿಯಮ ಇರುತ್ತೆ. ಆ ನಿಯಮವನ್ನು ಅದು ಲೂಪ್ ಹೋಲ್ಸ್ ಏನಿರುತ್ತೆ ಅದನ್ನು ಇವರು ಯೂಸ್ ಮಾಡಿಕೊಂಡ್ರು.